ಗ್ಯಾರಂಟಿ ಸ್ಕೀಮ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಬ್ಬ ಅಧ್ಯಕ್ಷ, ಅವನಿಗೆ ಕಾರು ಕ್ಯಾಬಿನೆಟ್ ರ್ಯಾಂಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕು. 3 ವರ್ಷ ಏನು ದನ ಕಾಯ್ತಾ ಇದ್ರ? ಈಗ ಸಮೀಕ್ಷೆ ಮಾಡೋಕ್ಕೆ ಹೊರಟಿದ್ದೀರಲ್ಲ, 3 ವರ್ಷದಿಂದ ಮತ್ತು ಈ ಕಮಿಟಿ ಮಾಡಿದ್ರಲ್ಲ ಪ್ರತಿ ತಾಲೂಕಿನಲ್ಲಿ, ಅದಕ್ಕೆ ಅವರಿಗೆ ಸರ್ಕಾರದ ದುಡ್ಡು ಮಾಡಿದ್ದೇನೆ ಅವರು ಮತ್ತಾಗಿದ್ರೆ. ಈಗ ಹುಡ್ಕಕ್ಕೆ ಹೊರಟಿದ್ದೀರಲ್ಲ ಸತ್ತರು, ಇನ್ಕಮ್ ಟ್ಯಾಕ್ಸ್ನವರು, ಇದನ್ನು ಈಗ ಹುಡುಕ್ತಾ ಇದ್ದೀರಿ. 3 ವರ್ಷದಿಂದ ಈ ಕಮಿಟಿ ಮಾಡಿದ್ರಲ್ಲ, ಇವರೇನು ಮಾಡ್ತಾಯಿದ್ರು? CAG ರಿಪೋರ್ಟ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಹಣ ದುಂದು ವೆಚ್ಚ ಆಗಿರೋದು, ಇಲ್ಲೆಲ್ಲ ಇದು ಎಂಥದ್ದು ನಿಮ್ಮ ಗ್ಯಾರಂಟಿ ಅಧ್ಯಕ್ಷರು ಒಬ್ಬರು ಮಾಡ್ಕೊಂಡಿದ್ದೀರಲ್ಲ, ಅವರೇನು ಹೇಳ್ತಾರೆ? CAG ರಿಪೋರ್ಟೇ ಸುಳ್ಳು ಅಂತಾರೆ. ಮೊನ್ನೆ ಹೇಳಿಕೆ ನೋಡಿದೆ, CAG ರಿಪೋರ್ಟೆಲ್ಲ ತಪ್ಪಿದೆ, ಆ ಥರ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು. ಮೊನ್ನೆ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ರು. ಈಗ ಇಷ್ಟೆಲ್ಲ ಸರ್ಕಾರದ ದುಡ್ಡು ತಿಂದು ನೀರು ಕುಡಿದು ಜನತೆ ಮೇಲೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಈಗ ಇದೇನೋ ಬಸ್ತು ಇನ್ನೊಂದು 2 ದಿವಸದಲ್ಲಿ ತಗೋತಾರಂತೆ ರೇಟು ಜಾಸ್ತಿ ಮಾಡೋದಕ್ಕೆ. ಗ್ಯಾರಂಟಿ ಸ್ಕೀಮ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಬ್ಬ ಅಧ್ಯಕ್ಷ, ಅವನಿಗೆ ಕಾರು ಕ್ಯಾಬಿನೆಟ್ ರ್ಯಾಂಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕು. 3 ವರ್ಷ ಏನು ದನ ಕಾಯ್ತಾ ಇದ್ರ? ಈಗ ಸಮೀಕ್ಷೆ ಮಾಡೋಕ್ಕೆ ಹೊರಟಿದ್ದೀರಲ್ಲ, 3 ವರ್ಷದಿಂದ ಮತ್ತು ಈ ಕಮಿಟಿ ಮಾಡಿದ್ರಲ್ಲ ಪ್ರತಿ ತಾಲೂಕಿನಲ್ಲಿ, ಅದಕ್ಕೆ ಅವರಿಗೆ ಸರ್ಕಾರದ ದುಡ್ಡು ಮಾಡಿದ್ದೇನೆ ಅವರು ಮತ್ತಾಗಿದ್ರೆ. ಈಗ ಹುಡ್ಕಕ್ಕೆ ಹೊರಟಿದ್ದೀರಲ್ಲ ಸತ್ತರು, ಇನ್ಕಮ್ ಟ್ಯಾಕ್ಸ್ನವರು, ಇದನ್ನು ಈಗ ಹುಡುಕ್ತಾ ಇದ್ದೀರಿ. 3 ವರ್ಷದಿಂದ ಈ ಕಮಿಟಿ ಮಾಡಿದ್ರಲ್ಲ, ಇವರೇನು ಮಾಡ್ತಾಯಿದ್ರು? CAG ರಿಪೋರ್ಟ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಹಣ ದುಂದು ವೆಚ್ಚ ಆಗಿರೋದು, ಇಲ್ಲೆಲ್ಲ ಇದು ಎಂಥದ್ದು ನಿಮ್ಮ ಗ್ಯಾರಂಟಿ ಅಧ್ಯಕ್ಷರು ಒಬ್ಬರು ಮಾಡ್ಕೊಂಡಿದ್ದೀರಲ್ಲ, ಅವರೇನು ಹೇಳ್ತಾರೆ? CAG ರಿಪೋರ್ಟೇ ಸುಳ್ಳು ಅಂತಾರೆ. ಮೊನ್ನೆ ಹೇಳಿಕೆ ನೋಡಿದೆ, CAG ರಿಪೋರ್ಟೆಲ್ಲ ತಪ್ಪಿದೆ, ಆ ಥರ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು. ಮೊನ್ನೆ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ರು. ಈಗ ಇಷ್ಟೆಲ್ಲ ಸರ್ಕಾರದ ದುಡ್ಡು ತಿಂದು ನೀರು ಕುಡಿದು ಜನತೆ ಮೇಲೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಈಗ ಇದೇನೋ ಬಸ್ತು ಇನ್ನೊಂದು 2 ದಿವಸದಲ್ಲಿ ತಗೋತಾರಂತೆ ರೇಟು ಜಾಸ್ತಿ ಮಾಡೋದಕ್ಕೆ.